ಹಾರಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲ ವ್ಲಾಗ್. ಏನಪ್ಪ ಇವತ್ತಿನ ಸ್ಪೆಷಲ್ ಅಂದರೆ, ಇವತ್ತು ನಂದು 25th ಬರ್ಡೇ. ಯಾಕೆ ಈ ಸಲ ನನ್ನ ಬರ್ಡೇ ತುಂಬ ಸ್ಪೆಷಲ್ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಈಗ ನಾವು ಮಂಡ್ಯಗೆ ನಮ್ಮ ಯಜಮಾನ್ರು ಮತ್ತೆ ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ಏನು ಅಂತ ಏನು ಹೇಳಿಲ್ಲ. ರೆಡಿ ಆಗು ಅಂತಂದ್ರು 10 o'clockಗೆ. ಇವಾಗ ಟೈಮ್ ಎಷ್ಟು ಅಂತಂದ್ರೆ ಅವ್ರು ಎಷ್ಟೊತ್ತಿಗೆ ಬಂದಿದ್ದಾರೆ, 11:15 ಕರ್ಕೊಂಡು ಹೋಗ್ತಿದ್ದಾರೆ ನನ್ನ. ಯಾಕೆ ಸ್ಪೆಷಲ್ ಅಂದರೆ, ಈ ಸಲ ನನ್ನ ಬರ್ಡೇ ನನ್ನ ಮಗಳಿದ್ದಾಳೆ. ನನ್ನ ಮಗಳ ಜೊತೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ವಿಶಾಲ್ ಮಾರ್ಟಿಗೆ ಬಂದ್ವಿ ಶಾಪಿಂಗ್ ಮಾಡೋಣ ಅಂತ. ನಮಗಲ್ಲ, ನಮ್ಮ ಪಾಪುಗೆ ಸ್ವಲ್ಪ ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ. ಎಲ್ಲ ಬಟ್ಟೆಗಳು ತುಂಬ ಚೆನ್ನಾಗಿತ್ತು. ಒಂದೊಂದು ನೋಡ್ತಾ ಇದ್ದರೆ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಒಂದಷ್ಟು ಸ್ವಲ್ಪ ಬಟ್ಟೆ ಮಾತ್ರ ತೊಗೊಂಡು ಬಂದ್ವಿ. ಬಿಕಾಸ್ ಅವಳು ಮುಂದಕ್ಕೆ ದೊಡ್ಡವಳಾಗ್ಬಿಡ್ತಾಳೆ, ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು. ಇವರಿಬ್ಬರು ಅಂತೂ ನನಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಫುಲ್ಲು ನಾಚ್ಕೋತಾ ಇದ್ರು. ಆಮೇಲೆ ಬಿಲ್ಲಿಂಗ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಮಾರ್ನಿಂಗೇ ಹೋಗಬೇಕಿತ್ತು ಸೆಲೆಬ್ರೇಷನ್ಗೂ ಮುಂಚೆ. ಬಟ್ ಇವರು ಬುಕ್ ಮಾಡಿದ್ರಿಂದ ಮುಂಚೆನೇ ಹೋಗಬೇಕಿತ್ತು ಟೈಮಿಂಗ್ಸ್ ಕರೆಕ್ಟಾಗಿ. ಸೊ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಆಮೇಲೆ ವಾಪಸ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬರಬೇಕಾದ್ರೆ ಇಲ್ಲೇ ನಮ್ಮೂರ ಹತ್ರ ಇರೋ ಮದನಟಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೇ ಕಡ್ಡಿ ಕರ್ಪೂರ ತೊಗೊಂಡು ಪೂಜೆ ಮಾಡಿಬಿಟ್ಟು ಒಳಗಡೆ ಹೋದ್ವಿ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಅಲ್ಲಿ ಫುಲ್ಲು ನಿಂಬೆಹಣ್ಣು ದೀಪ, ಬೆಲ್ಲದ ದೀಪ ಎಲ್ಲ ಹಚ್ತಾಯಿದ್ರು. ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ. ಮಳೆ ಬರ್ತಾಯಿತ್ತು. ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಕೊನೆಗೆ ಮನೆಗೆ ಬಂದ್ವಿ. ಈ ನನ್ನ ಪುಟ್ಟ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ದಿನ ನನಗೆ ಇದು ಬೇರೆಯವ್ರಿಗೆ ನೋಡಿದವ್ರಿಗೆ ಚಿಕ್ಕದು ಅಂತ ಅನ್ನಿಸ್ಬೋದು, ಬಟ್ ಇದು ನನಗೆ ಈ ಸೆಲೆಬ್ರೇಷನ್ ನನಗೆ ದೊಡ್ಡದು. ಬಿಕಾಸ್ ನಾನೀಗ ಬಾಣಂತನಕ್ಕೆ ಅಂತ ನಮ್ಮ ಅಜ್ಜಿ ಮನೇಲಿದ್ದೀನಿ. ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಅಜ್ಜಿ ಪರ್ಮಿಷನ್ ತೊಗೊಂಡು ಅಷ್ಟು ದೂರ ಹೋಗಿರೋದೆ ನನಗೆ ಹೆಚ್ಚು. ಬಿಕಾಸ್ ನಿಮಗೆ ಗೊತ್ತಿರುತ್ತೆ, ಹಳ್ಳಿ ಕಡೆ ಆಲ್ಮೋಸ್ಟ್ ಯಾರು ಬಾಣಂತನದಲ್ಲಿ ಆಚೆಗೆ ಕಳಿಸಲ್ಲ. ಸೊ ನಮ್ಮ ಅಜ್ಜಿ ಪರ್ಮಿಷನ್ ತೊಗೊಂಡು ನಾವು ಆಚೆ ಹೋಗ್ಬಿಟ್ಟು ಬಂದಿದ್ದೀವಿ. ಈ ನನ್ನ ಪುಟ್ಟ ವ್ಲಾಗ್ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಕೈಂಡ್ಲಿ ಸಪೋರ್ಟರ್ಸ್.